ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮರ್ತಿಲ್ಲ ಯಾರು ಅಂತ ಅನ್ಕೊಂತಾ ಇದ್ದೀನಿ. ಬಿಕಾಸ್ ನಾನು ಹೆಂಗೆ ಪ್ರಾಮಿಸ್ ಮಾಡಿದ್ದೆ 1 ಮಂತ್ ಎವ್ರಿ ಮಂತ್ ನಾನು ಒಂದೊಂದು ವಿಡಿಯೋ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ. ಬಿಕಾಸ್ ಇಟ್ಸ್ ಮೈ ಇನಿಷಿಯಲ್ ಡೇಸ್ ಆಫ್ ಯೂಟ್ಯೂಬ್ ಆಗಿರೋದ್ರಿಂದ, ಅಂದ್ರೆ ವ್ಲಾಗಿಂಗ್ ಆಗಿರೋದ್ರಿಂದ ನನ್ಗೆ ಸುಮ್ನೆ ವಿಡಿಯೋಸ್ ಹಾಕಕ್ ಇಷ್ಟ ಇಲ್ಲ. ಐ ವಾಂಟ್ ಸಮಥಿಂಗ್ ಕಂಟೆಂಟ್. ಮತ್ತೆ ಇದು ನಿಮ್ಗೆ ಗೊತ್ತಿರೋಂಗೆ ತಮ್ಮನೇಲಿ ಅಲ್ಲಿ ನೋಡಿರ್ತೀರಾ, ರ್ಯಾಂಡಮ್ ವ್ಲಾಗ್ ಆಗಿರ್ತಾ. ನಾನು ಇದನ್ನ ರ್ಯಾಂಡಮ್ ಡೇ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ, ರ್ಯಾಂಡಮ್ ಡೇ ಅಲ್ಲಿ ಎಂಡ್ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ಜಾನ್ 16th 2026. ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಗಿದೆ. ಆಕ್ಚುಲಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಬಿಲೇಟೆಡ್ ವಿಶಸ್, ಹ್ಯಾಪಿ ನ್ಯೂ ಇಯರ್ ಬಿಲೇಟೆಡ್ ವಿಶಸ್. ಯಾರ್ಯಾರು 2025 ಅಲ್ಲಿ ಮಾಡದೇ ಇರೋ ಕೆಲಸ 2026 ಅಲ್ಲಿ ಮಾಡ್ಬೇಕು ಅಂತ ಇದೀರೋ, ಆಲ್ ದ ಬೆಸ್ಟ್ ಟು ದೆಮ್. ಅಂಡ್ ವಾಟ್ ಎವರ್ ಹ್ಯಾಪನ್ ಇನ್ 2025, ಜಸ್ಟ್ ಟೇಕ್ ದ ಲೆಸನ್ಸ್ ಫ್ರಮ್ ದ್ಯಾಟ್ ಅಂಡ್ ಜಸ್ಟ್ ಮೂವ್ ಆನ್. ನಾನೇ ದೊಡ್ಡ ಮೇಧಾವಿ ತರ ನಿಮ್ಗೆಲ್ರಿಗೂ ಹೇಳ್ತಾ ಇದೀನಿ. ಆಕ್ಚುಲಿ ನನ್ಗೇನೆ ಸೋ ಮೆನಿ ಥಿಂಗ್ಸ್ ರಿಗ್ರೆಟ್ಸ್ ಅದೆಲ್ಲ ಏನೇನಿಲ್ಲ. ನಾನು ಹಂಗೆ ಮಾಡೋದು, ಜಸ್ಟ್ ಇಗ್ನೋರ್ ಮಾಡ್ತೀನಿ. ಇವಾಗ 2026 ಅಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡಕ್ ಟ್ರೈ ಮಾಡ್ತೀನಿ. ಹಂಗೇನೆ ನನ್ನ ಲೈಫ್ ಅಲ್ಲಿ ಏನೇನ್ ಬೆಸ್ಟ್ ಥಿಂಗ್ ವರ್ಸ್ಟ್ ಥಿಂಗ್ ಆಯ್ತು ಅಂತ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ರೆ, ಬಟ್ ನಾನು ಮಾಡ್ಲಿಲ್ಲ. ಯಾಕೆ ಅಂದ್ರೆ ಗೈಸ್, ನಾನು ಎವ್ರಿ ಮಂತ್ ಹಾಸ್ಪಿಟಲೈಸ್ ಆಗ್ತಾ ಇದೀನಿ. ನಂಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ, ನಾನು ಎಲ್ಲಿ ವೇರ್ ಐ ಆಮ್ ಗೋಯಿಂಗ್ ರಾಂಗ್ ಅಂತ. ಬಿಕಾಸ್ ನನ್ನ ಡಯಟ್ ಅಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ತಗೊಂಡ್ ಬಂದಿದ್ದೀನಿ ನಾನು. ಬಟ್ ಸ್ಟಿಲ್ ನಾನು ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಲ್ಲಿ ಇರೋದ್ರಿಂದ ನಂಗೆ ಆಗ್ತಿಲ್ಲ. ಮೊದ್ಲು ಸ್ಟ್ರೆಸ್ಫುಲ್ ಆಗಿತ್ತು, ಬಟ್ ಐ ಡೋಂಟ್ ನೋ ವಾಟ್ಸ್ ರಾಂಗ್. ಆಕ್ಚುಲಿ ನಾನು ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಫಸ್ಟ್. ಇನ್ನೊಂದ್ ಏನಾಗ್ತಿದೆ ಅಂದ್ರೆ, ಇಯರ್ ಎಂಡ್ ಸೇಲ್ ಅಲ್ಲಿ ಯಾರ್ಯಾರು ಶಾಪಿಂಗ್ ಮಾಡಿದ್ರಿ ಕಮೆಂಟ್ ಮಾಡಿ. ನಾನು ನನ್ನ ವಾರ್ಡ್ರೋಬ್ ನ ಅಪ್ಡೇಟ್ ಮಾಡಿದೀನಿ. ಆಕ್ಚುಲಿ ನಾನು ವಾರ್ಡ್ರೋಬ್ ತಗೊಬೇಕು ಗೈಸ್. ಯಾರನ್ನು ಸಜೆಸ್ಟ್ ಮಾಡಿ ನಂಗೆ ಆಫ್ಲೈನ್ ಸ್ಟೋರ್ ನ. ಯಾಕೆ ಅಂತಂದ್ರೆ ನಾನು ಆನ್ಲೈನ್ ಅಲ್ಲಿ ತುಂಬಾ ನೋಡ್ತಾ ಇದೀನಿ, ಬಟ್ ಏನಂದ್ರೆ ಆನ್ಲೈನ್ ಅಲ್ಲಿ ಪ್ರಾಬ್ಲಮ್, ನನ್ಗೆ ಬೇಕಾಗಿರೋ ಸೈಜ್ ಸಿಗ್ತಾ ಇಲ್ಲ. ಲೈಕ್ ಇದು ನಮ್ಮ ಮನೆಗೆ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಅಲ್ಲಿಗೆ ಹೆಂಗ್ ಸಪ್ಲೈ ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೆಟ್ಲಿಂದ ಅಂತೂ ತಗೊಂಬರಕ್ ಆಗಲ್ಲ, ನನ್ಗೆ ದೊಡ್ಡ ಸೈಜ್ ಇರೋ ವಾರ್ಡ್ರೋಬ್ ಬೇಕು. ನಾನು ನೋಡಿದೆ ಕೆಲವು ಡಿಸ್ಮೆಂಟಲ್ ಏನೋ ಮಾಡಿ ತಂದ್ಕೊಡ್ತಾರೆ ಅಂತ ಐಕ್ಯಾದಲ್ಲಿ ಎಲ್ಲ. ಬಟ್ ಐಕ್ಯಾದಲ್ಲಿ ನೋಡಿದ್ರೆ ಇನ್ನೊಂದ್ ಏನಂದ್ರೆ ತುಂಬಾ ಓವರ್ ಪ್ರೈಸ್ಡ್ ಅಂತ ಅನ್ಸ್ತು. ಅದಕ್ಕೆ ಸುಮ್ನಾದೆ. ಮತ್ತೆ ಬೆಡ್ ಒಂದು ಆರ್ಡರ್ ಮಾಡಿದೆ ಗೈಸ್, ಅದು ಕೂಡ ಸೈಜ್ ಪ್ರಾಬ್ಲಮ್ ಆಗಿ ರಿಟರ್ನ್ ಹಾಕಿದೆ ನಾನು. ಅದು ಆಫ್ಲೈನ್ ಅಲ್ಲಿ ನೋಡೋಣ ಅಂತಿದ್ದೀನಿ. ಸೊ ನನ್ನ ವಾರ್ಡ್ರೋಬ್ ಮತ್ತೆ ಬೆಡ್ ರೂಮ್ ರೀಸೆಟ್ ಮಾಡ್ಬೇಕು 2026 ಅಲ್ಲಿ ಅಂತ ಅನ್ಕೊಂಡಿದೀನಿ. ಅದೊಂದು 2026 ಅಲ್ಲಿ ಆಗುತ್ತಾ ಅಂತ, ಕಂಪ್ಲೀಟ್ ಆಗುತ್ತಾ ಅಂತ ಗೊತ್ತಿಲ್ಲ ನಂಗೆ. ನಾನು ಒಂದೊಂದಾಗೆ ಮಾಡ್ತೀನಿ, ಬಿಕಾಸ್ ಎವ್ರಿಥಿಂಗ್ ರಿಕ್ವೈರ್ಸ್ ಮನಿ. ಕೆಲವೊಂದು ಅಪ್ಗ್ರೇಡ್ ಆಗಿದೆ ನಮ್ಮ ಮನೇಲಿ ಇವಾಗ. ಸ್ವಲ್ಪ ಸ್ವಲ್ಪ ಚೇಂಜಸ್ ನಾನು ಚೇಂಜ್ ಮಾಡ್ತಾ ಇದೀನಿ. ಬಟ್ ಒಂದ್ ಅಪ್ಗ್ರೇಡ್ ಏನಾಗಿಲ್ಲ ಅಂದ್ರೆ, ನಾನು ಫಸ್ಟ್ ತುಂಬಾ ಆರ್ಗನೈಸ್ಡ್ ಆಗಿದೆ. ಇಲ್ಲಿ ಆರ್ಗನೈಸ್ಡ್ ಆಗಿದ್ದೀನಿ, ಬಟ್ ತುಂಬಾ ಮೆಸ್ಸಿನೂ ಕೂಡ ಆಗ್ತಾ ಇದೆ ಬೇಗ. ಸೊ ಅದೆಲ್ಲ ಇವಾಗ ರೀಸೆಟ್ ಮಾಡ್ಬೇಕು. ಇವತ್ತೇ ನನ್ ಜ್ವರದಿಂದ ಎದ್ದಿರೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಎಲ್ರಿಗೂ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ, 2025 ವಾಸ್ ಲೈಕ್ ಫಾರ್ ಮೀ ಇಟ್ ವಾಸ್ ವೆರಿ ಕ್ವಿಕ್ ಹಿಯರ್. ತುಂಬಾ ಬೇಗ ಮೂವ್ ಆಗೋಯ್ತು. ಅಂಡ್ ಆಲ್ಸೋ ಸೋ ಮೆನಿ ಥಿಂಗ್ಸ್, ಗುಡ್ ಥಿಂಗ್ಸ್ ಹ್ಯಾಪನ್ ಅಂಡ್ ಆಲ್ಸೋ ಬ್ಯಾಡ್ ಥಿಂಗ್ಸ್ ಹ್ಯಾಪನ್. ಬ್ಯಾಡ್ ಥಿಂಗ್ಸ್ ನಾನು ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗಕ್ಕಾಗಲ್ಲ. ಅದರಿಂದ ಲೆಸನ್ ತಗೊಂಡು 2026ಗೆ ಬಂದಿದ್ದೀನಿ. ಇವಾಗ ಎಲ್ರಿಗೂ ಒಂದು ಹಿಂಟ್ ಕೊಡ್ತೇನೆ. ಸಮಥಿಂಗ್ ಸ್ಪೆಷಲ್ ಇಸ್ ಕಮಿಂಗ್ ಗೈಸ್ ದಿಸ್ ಇಯರ್, ಬಟ್ ವೆರಿ ಸೂನ್ ಅಂತ ಅನ್ಕೊಂತಾ ಇದೀವಿ. ಬಟ್ ಎಷ್ಟು ಸೂನ್ ಅಂತ ಗೊತ್ತಿಲ್ಲ ನನ್ಗೂನು. ವಿಚ್ ಇಸ್ ವೆರಿ ಡಿಫ್ರೆಂಟ್ ಥಿಂಗ್ ವಿಚ್ ಐ ಆಮ್ ಡೂಯಿಂಗ್. ವಿಲ್ ಸಿ ಹೌ ಇಟ್ ವರ್ಕ್ಸ್. ಅಂಡ್ ನನ್ಗೆ ಸುಮ್ಮನೆ ಏನೋ ಬೇಕಾಬಿಟ್ಟಿಯಾಗಿ ಮಾಡಕ್ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಪ್ಲಾನಿಂಗ್ ಆನ್ ಪ್ಲಾಟಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ಏನೇನ್ ಮಾಡ್ತೀನಿ, ಇವತ್ತಂತಲ್ಲ ಈ ವ್ಲಾಗ್ ಎಂಡ್ ಆಗೋವರೆಗೂ ಏನೇನ್ ಮಾಡ್ತೀನಿ ಅಂತ ಜಸ್ಟ್ ಕೀಪ್ ವಾಚಿಂಗ್ ಇಟ್. ಬೈ ಬೈ. ನೋ ಬೈ ಬೈ, ಸ್ಟೇ ಟ್ಯೂನ್ಡ್. ಸೊ ಈ ಮೆಸ್ನ ನಾನು ಇವಾಗ ಕ್ಲಿಯರ್ ಮಾಡಬೇಕು ಗೈಸ್. ಇದೊಂದೇ ಅಲ್ಲ, ಇನ್ನ ಕೆಳಗಡೆ ಎಷ್ಟೊಂದಿದೆ ಅದನ್ನು ಕ್ಲಿಯರ್ ಮಾಡಬೇಕು ಆನ್ ಫ್ಲೋರ್.
ಸೊ ಇದು 3 days ಶೋ ಆಗಿತ್ತು. ಥರ್ಡ್ ಡೇ ನೀಲ್ ನಿತಿನ್ ಮುಖೇಶ್ ಅವ್ರು ಬಂದಿದ್ರು. ಈಸ್ ಅ ಬಾಲಿವುಡ್ ಸ್ಟಾರ್, ಮೋಸ್ಟ್ ಆಫ್ ದ ಪೀಪಲ್ ನೋ ಹಿಮ್. ವಿ ಗಾಟ್ ಅ ಚಾನ್ಸ್ ಟು ಸಿ ಹಿಮ್ ವೆರಿ ಕ್ಲೋಸ್ಲಿ, ಬಟ್ ಅವಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಕ್ರೌಡ್ ಆ್ಯಂಡ್ ಲಾಂಗ್ ವೀಕೆಂಡ್ ಆಗಿದ್ರಿಂದ ನಮಗೆ ಸೇಮ್ ಡೇ ಟ್ರಾವೆಲ್ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಡೇ ನಾವು ಸ್ಟೇ ಆಗಿ ನಾವು ಟೆಂಪಲ್ ಎಲ್ಲ ವಿಸಿಟ್ ಮಾಡಿ ಆಮೇಲೆ ಬಂದ್ವಿ. ಸೊ ಆಫ್ಟರ್ ದಿಸ್ ಯು ಗೈಸ್ ವಿಲ್ ಗೆಟ್ ಟು ಸಿ 4th day ವಿಡಿಯೋ ವೇರ್ ವಿ ವೆಂಟ್ ಫಾರ್ ಅ ಟೆಂಪಲ್. ಹಾಯ್ ಗೈಸ್, ವಾಟ್ ಅ ಸರ್ಪ್ರೈಸ್. ನಾವ್ ಇವತ್ತೆಲ್ಲ ಉಡುಪಿಗೆ ಬಂದಿದೀವಿ, ಉಡುಪಿ ಕೃಷ್ಣ ನೋಡಕ್ಕೆ. ಅಯ್ಯೋ ಓಪನ್ ಆಗೋಯ್ತು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲೋಡಿ, ಸೇ ಹಾಯ್ ಟು ಮೈ ವ್ಲಾಗ್. My name is ದಿವ್ಯಾ. ಅವಾಗ ನನ್ನ ಲಾಗ್ ಅಲ್ಲಿ ಹೇಳ್ತಾ ಇರ್ತಾರೆ, ಅದೇ ನಾನು. ಹಾಯ್, ಹೇಳು ನೀನ್ ಯಾರು ಅಂತ. ನೀನ್ ಹಳೆ ಪರಿಚಯ ಅಮೃತ. ಅದಕ್ಕೆ ಪರಿಚಯ ಮಾಡ್ಕೊಟ್ಟಿಲ್ಲ. ನಾವ್ ಎಲ್ಲಿದ್ದೀವಿ ಅಮೃತ? ಉಡುಪಿ. ಏಂತಕ್ ಬಂದಿದ್ವಿ? ಕೃಷ್ಣನ್ ಕಡೆ ಡವ್ ಆಡ್ಬೇಡ. ಶೋಗ್ ಬಂದಿದ್ವಿ, ಶೋ ಮುಗಿಸ್ಕೊಂಡು ದೇವ್ರ ನೋಡ್ಕೊಂಡು ಮನೆಗೆ ಹೋಗೋದು. ಆದ್ರೆ ಆಕ್ಚುಲಿ ನಾವ್ ಬಂದಿದ್ 4 ಜನ. ನಾವ್ ಬಂದಿದ್ ಆಕ್ಚುಲಿ 4 ಜನ, ಬಟ್ ಒಬ್ರು ನೈಟ್ ಅಂಡ್ ನೈಟ್ ಎಸ್ಕೇಪ್ ಆಗ್ಬಿಟ್ರು, ನಮ್ಗೆ ಮೋಸ ಮಾಡಿ ಹೋಗ್ಬಿಟ್ರು. ಅವ್ರನ್ನ ನಂಬೇಡಿ. ನನಗೆ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ. ಅವ್ರು ಏನ್ ಅನ್ಕೋಬೇಕು, ಯಾಕೆ ನಿದ್ದೆ ಬಂದಿಲ್ಲ ಅಂತ. ಅಶ್ವಿನಿ ಅಂತ ಹೊಟ್ಟೋದ್ರು ಹೋಗ್ಬಿಟ್ಟು ಮನೆಗೆ, ಕಳ್ಳಿಗೆ ಹೋಗ್ಬಿಟ್ಲು. ನಮ್ಮ ರೂಮ್ನೆಲ್ಲ ತೋರ್ಸಕ್ಕಾಗಲ್ಲ ಗೈಸ್, ಯಾಕಂದ್ರೆ ಧ್ವಂಸ ಮಾಡಿದೀವಿ ನಾವು. ಸೊ ಇವತ್ತು ಇದು ನನ್ನ ಔಟ್ಫಿಟ್. ನನಗೆ ಫುಲ್ ತೋರ್ಸಕ್ಕಾಗ್ತಿಲ್ಲ, ಆಕ್ಚುಲಿ ಸ್ವಲ್ಪ ಲೂಸ್ ಇದೆ, ನಾನು ಟಕ್ ಮಾಡಿಸಿದ್ದೆ. ದಿವ್ಯಾ ಈ ಡ್ರೆಸ್ಸಲ್ಲಿ ಬರಲ್ಲ, ಇವಾಗ ಒಂದು ಹೊಸ ಕುರ್ತಾ ತಗೋಬೇಕು. ದಿವ್ಯಂದು ಔಟ್ಫಿಟ್. ಹೋಗೋಣ, ನಾವು ಬಸ್ಸಲ್ಲಿ ಹೋಗ್ಬೇಕು, ನೋಡುವ ಏನ್ ಬಸ್ ಸಿಗುತ್ತಾ ಅಂತ. Stay tuned. ನಮ್ಗೊಂದು ಸ್ಟಿಕ್ಕರ್ ಕೊಡಿ. ಅದ್ರಲ್ಲಿ ಪರ್ಸ್ ಕೊಡ್ತೀನಿ ಇರು. ಲೆಟ್ಸ್ ಗೋ. ಗುಲಾಬಿ ಕೆನ್ನೆಯ. ಅಯ್ಯೋ, ಬೆಳಗ್ಗೆ ನಿಮ್ಗೆಲ್ರಿಗೂ ಏನು ದರ್ಶನ ಮಾಡಿಸ್ತಾ ಇದ್ದೀನಿ ನೋಡ್ರಿ. ನಮ್ಮ ಅಮೃತ ಹೋಗೋಳೆ ಎಣ್ಣೆ ಹೊಡಿಯೋಕ್ಕೆ. ಅಮೃತ ಎಣ್ಣೆ ಹೊಡಿಯಕ್ಕೆ ತಾನೇ ಹೋಗಿರೋದು. ಯಾವುದು ನಿಮ್ದು ಬ್ರ್ಯಾಂಡ್? ಟಾನಿಕ್ ಬ್ರ್ಯಾಂಡ್ ಅಲ್ಲ ಅದು, ಇದು ಶಾಪ್ ನೇಮ್ ಅದು. ಯಾರು ಹೇಳಿದ್ರು ಇವಾಗಿಲ್ಲ ಇನ್ನು ಟ್ಯಾನ್ ಆಗಲ್ಲ ಅಂತ. ಇದೇ ಉಡುಪಿ ರೋಡು, ನೋಡ್ಕೊಬಿಡಿ. ಸ್ಟೇ ಆಗಿರೋ ರೂಮ್ ರೋಡು ಇದು. ಸ್ಟೇ ಆಗಿರೋದು ಅದೇನೋ ಹೆಸರು. ಹೌದಾ, ಯಾಕೆ? ಅವಾಗೆಲ್ಲ ನನಗೆ ಶೋ ಅದಲ್ವಾ, ಅದಕ್ಕೆ ನಾನೇನು ಮಾಡಿರ್ತೀನಿ. ನೋಡಿ ಗೈಸ್, ಕಟ್ ಮಾಡಿದ್ರೆ ನಾವು ಹಾಗೆ ಬಸ್ಸಲ್ಲಿದ್ದೀವಿ. ಕೇಳಿಸಲ್ಲ ಅನ್ಸುತ್ತೆ ವಾಯ್ಸ್ ಸೌಂಡ್ ಜಾಸ್ತಿ. ನನ್ನ ಮನೇಲಿ ಇಟ್ಟು ಬಂದಿದ್ದೀನಿ ಮೈಕ್. ನಮ್ಮ ಅಮೃತ ಇಲ್ಲ ಗೈಸ್, ಅವಳ ಬಿಟ್ಟು ಬಂದಿದ್ದೀವಿ. ಅಕ್ಕ, ಅಮೃತ ಅಕ್ಕ, ಅಮ್ಮು ಅಕ್ಕ ಹೇಳಿ. ಯಾವ ಊರಂತ ಗೊತ್ತಿಲ್ಲ. ಇದ್ದೀವಿ ನಾವು ತಾಜ್ ಮಹಲ್. ಇಲ್ಲೇನೋ ಈವೆಂಟ್ ನಡೀತದೆ ಇವತ್ತು. ಓ, ನಾಳೆಗೆ ಆಳ್ವಾಸ್ದು ಕಮ್ಯುನಿಟಿ ಹಾಲ್ ಅಂತ ಇದೆ. ನಮ್ಮ ಅಮೃತನ್ ಫಸ್ಟ್ ಟೈಮ್ ನಾನು ಟ್ರೆಡಿಷ್ನಲ್ ಅಲ್ಲ. ಒಬ್ಬ ಏನದು, ಬಟ್ ನಾವು 1 ಕಿಲೋಮೀಟರ್ ನಡೆದಿಲ್ಲ. ಸುತ್ತಮುತ್ತ ಎಲ್ಲ ಅಂಗಡಿ ಇದೆ, ತುಂಬ ಬಿಸಿಲಿದೆ ನಮ್ಮ ಬೆಂಗಳೂರಿಗೆ. ನಾನು ಅಮೃತ ಫಸ್ಟ್ ಟೈಮ್ ಉಡುಪಿಗೆ ಬಂದಿದ್ದ ಜೊತೆಲಿ. ಆಯ್ತಮ್ಮ ಮೇಡಮ್, ನಿನ್ನೆ ತೋರಿಸ್ತೀನಿ. ಅದು ವೇಲ್ ಹಾಕೊಂಡಿರೋ ಡ್ರೆಸ್ ಅಂದ್ರೆ ಇನ್ನೂ ಒಂಥರ ಹುಡುಗಿರ್ಗೆ ವೈಬೆ. ಅಮೃತ ಬಸ್ಸಲ್ಲಿ ನಾವೆಲ್ಲ ಕಣ್ಮುಚ್ಚಿದೀವಿ. ಅಕ್ಕ ರೀಲ್ಸ್ ನೋಡ್ತಾ ಇರೋದು, ಜೋರಾಗಿ ಸೌಂಡ್ ಕೊಟ್ಕೊಂಡು. ನಿದ್ದೆ ಮಾಡಿದ್ರೆ
ಕಾಣಿಸ್ತಿದ್ವೋ ಇಲ್ವೋ ಗೊತ್ತಿಲ್ಲ, ರೆಕಾರ್ಡ್ ಮಾಡಿದೆ ನಾನು. ನೋಡೋಣ ಇದು. ಯಾರ್ಯಾರು ಉಡುಪಿ ನೋಡಿಲ್ಲ ಟೆಂಪಲ್ ನೋಡ್ಕೊಂಡ್ ಬಿಡಿ ಗೈಸ್. ಆಕ್ಚುಲಿ ನಾನು ಸೆಕೆಂಡ್ ಟೈಮ್ ಬಂದಿರೋದು. ನೀವೆಲ್ಲ ಅಷ್ಟೇ. ಲಾಸ್ಟ್ ಟೈಮ್ ನಾನು ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನಾನು ಅವರು ಇದ್ದೆ. ಓಕೆ, ನಾವು ಒಳಗಡೆ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಆದರೂ ಓಡಾಡ್ತಾ ಇರೋದು ಕಾಣಲ್ಲ ಬಿಸಿಲಿಗೆ. ಮಾತಾಡ್ಬೇಕು, ವಿಡಿಯೋ ಮಾಡೋದಲ್ಲ. ಜನ ರಾಶಿ ಜನ ಜಾಸ್ತಿ ಇದೆ. ಇವತ್ತೇನೋ ಸ್ಪೆಷಲ್ ನೋಡಿ. ರಥ ಬಿಡ್ತಾನೆ ಇಲ್ಲ 1 hour ಇಂದ. ಇನ್ನ 45 minutes ಸ್ಟಾಪ್. ಪೂಜೆ ನಡೀತಾ ಇದೆ. ಅಕ್ಷತಾ, ನಿನ್ ವ್ಲಾಗ್ ಇಲ್ಲಿ ಎಷ್ಟೊತ್ತು ಗೊತ್ತಾ? ಆಲ್ರೆಡಿ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಸಿಟಿಸನ್ಸ್ ತುಂಬಾ ಡಾಮಿನೇಟ್. ಆಲ್ರೆಡಿ ಎಷ್ಟೊತ್ತಿಗೆ ವೇಟ್ ಮಾಡಿದ್ದೀವಿ. 1 hour ಆಯ್ತು. ಇದರಲ್ಲಿ ನಮಗೆ ಸುಳ್ಳು ಆಗಿದೆ. 1 hour ಆಯ್ತು. ನಿಂತು ಕಾಲು ನೋವು ಬಂದಿದೆ. ಜಾಸ್ತಿ ಪಾಪ ಸುಮ್ಮನೆ ಇರು. ಈ ಗ್ಯಾಂಗ್ ಅವರು ಮೋಸ ಮಾಡೋದು, ಸ್ಕ್ಯಾಮ್ ಮಾಡಕ್ಕೆ ಮಧ್ಯದಲ್ಲಿ ನುಗ್ತಾ ಇದ್ರು. ಅಲ್ಲಿ ಅದು ಏನು ಈ ಕ್ಯೂ ಬಂದ್ಬಿಟ್ಟು ಟಿಕೆಟ್ ತಗೊಂಡೋಗೋದು ಸ್ಪೆಷಲ್. ದೇವ್ರ ಎಷ್ಟು ಡಿಮ್ಯಾಂಡ್ ನೋಡಿ. ಇಲ್ಲಿ ಇಷ್ಟುದ್ದನ, ಅಲ್ಲಿಂದ ಅಷ್ಟುದ್ದ. ಬರೀ ಸ್ಪೆಷಲ್ ದರ್ಶನ, ನಾರ್ಮಲ್ ದರ್ಶನ ಅಲ್ಲಿ ಹೇಳ್ತಾರಲ್ಲ ಶ್ಲೋಕ, ಅದೇ ಈಗ ಗೊತ್ತಿರೋ ಶ್ಲೋಕನೇ ಒಂಚೂರು ಹೇಳ್ಕೊಡಿ. ಮತ್ತೆ ಇಲ್ಲ 5x ಅಲ್ಲಿ ಬರ್ತಾರೆ. ರಿಯಲ್ ಬ್ಯೂಟಿ ಕಾಣಿಸ್ಬಿಡುತ್ತೆ. ಊಟಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಕೃಷ್ಣನ ನೋಡ್ತಾ ನೋಡ್ಬೋದು ಯಾವ ರಾಧೆಗೆ ತಾನೆ ಕೃಷ್ಣನ್ ಡ್ರೀಮ್ಸ್ ಆಗಲ್ಲ. ಅದು ಎಸ್ಪೆಷಲಿ ಇವಳಿಗೆ. ನಿನ್ಗೆ ಹೆಂಗೆ ಅನ್ನಿಸ್ತು ದರ್ಶನ ಮಾಡಿದ್ದು? ಬ್ಲೆಸ್ಡ್. ನೀನೇ ಜಾಸ್ತಿ ಹೊತ್ತು ನೋಡಿದ್ದು. ಹೇಳ್ಬೇಕು ಅಂತಂದ್ರೆ ಅಲ್ಲಿ ತೊಳ್ತಾ ಇದ್ರೂ ದೇವ್ರ ಭಕ್ತಿ ಜಾಸ್ತಿ ಆಗ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟವಳೆ. ಅಮೃತ ನಿಜ. ಬಟ್ ನಾನು ತುಂಬ ಸತಿ ಅಂದರೆ ತುಂಬ ನೋಡಿದೆ ಅಂತಾನೆ ಅನ್ನಿಸ್ತು. ಅದ್ರದ್ದು ರಿಲೇಟೆಡ್ ಸ್ಟೋರಿ. ಅದು ಪ್ರಾಪರ್ ಕೃಷ್ಣ ಫ್ಲೈಟ್ ತಗೊಳ್ಳೋದು ಸ್ವಲ್ಪ ಡೆಡ್ ಅಮೃತ. ಅಮ್ಮ ಇಲ್ಲಿ ಸೆಕೆ. ಅವಳ ಹೆಸರು ಏನ್ ಗೊತ್ತಾ? ಚಿಪ್ಸ್ ತಿಂಡಿ. ನೋಡಿ ಗೈಸ್, ಯಾವಾಗ್ಲೂ ಚಿಪ್ಸ್ ತಿಂತಿರ್ತಾರೆ. ಯಪ್ಪ ದಿನಕ್ಕೊಂದು 10 ಪ್ಯಾಕೆಟ್ ತಿಂತಾರೆ. ಎಷ್ಟು ಕೊಟ್ರು ಬೇಡ ಅಂತಾನೆ ಹೇಳಲ್ಲ. ಯಾವಾಗ್ಲೂ ಚಿಪ್ಸ್.
ಅವಳದು ಕುರುಪ್ ತಿಂಡಿ ನೋಡಿ ನನ್ನ ಹತ್ರ ಆಯ್ತಾ ಅವ್ರು ನೋಡಿ ಯಾರು ಯಾರ್ ತಿಂತಾರೆ ನೋಡಿ. ತಿಂಡಿ ಅಂತ ಎಲ್ಲರಿಗೂ ಗೊತ್ತು, ನಾನು ಹೇಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾವತ್ ಬಂದಿದ್ದು ದಿವ್ಯಾ? ಥರ್ಸ್ಡೇ ನೈಟಾ? ಹಾ, ಥರ್ಸ್ಡೇ ನೈಟ್ ಅಲ್ಲ, ಫ್ರೈಡೇ ಮಾರ್ನಿಂಗ್ ಇಂದ ಇವತ್ತು ಯಾವಾರ ಸೋಮವಾರ ಸಂಜೆ ಒಂದು ಹಬ್ಬ ಅಂದ್ರೆ ಎಷ್ಟು ಚಿಪ್ಸ್ ತಿಂದಿರ್ಬೋದು? ಇಷ್ಟಕ್ಕಾ ನೀವು ಕಿಲಾಡಿ. ನೋಡಿ 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 ನಂಗೆ ನನ್ನಂತ ಭಯ. ಆಯ್ತು ಬಿಡು ಅಮೃತ, ಇವಾಗ ಒಂದು ಅಂದಾಜ್ ಎಷ್ಟು ತಿಂದಿರ್ಬೋದು ನೀನು? ಫಸ್ಟ್ ದಿನನೇ ಅವನು 25 ಚಿಪ್ಸ್ ಇಲ್ಲ 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 ಅಷ್ಟೇ. ಅವನೇ ಅಲ್ದ 25 ಇತ್ತು. ಇಬ್ರು ಸೇರ್ಕೊಂಡು ಏನೋ ಗೋಲ್ಮಾಲ್ ಮಾಡೋರು. ಆಯ್ತು 8 ಆಯ್ತು 8 ಸೆಕೆಂಡ್ ಅದ್ರಲ್ಲಿ ಅಶ್ವಿನಿ ಅಕ್ಕ 4 ತಿಂದ್ರು. ಪಾಪ ಅವಳಿಗೆ ಇಲ್ಲ ತಿಂದ್ರು, ನಾನ್ 4 ತಿಂದಿಲ್ಲ. ಆಯ್ತು ಫಸ್ಟ್ ದಿನ 8, ಸೆಕೆಂಡ್ ದಿನ ಒಂದು 5 ಪ್ಯಾಕೆಟಾ? 4. ಆಮೇಲೆ ನಿನ್ನೆ 4 ಎಷ್ಟಾಯ್ತು? 2 ಅವ್ರು ತಗೊಂಡೋದು, ಇದ್ರಲ್ಲಿ ಒಂದೇ ಒಂದು ಮಿಕ್ಕಿರೋದು. ಎಷ್ಟಾಯ್ತು ಟೋಟಲ್? 4 ತಿಂದಿದ್ದೀನಿ ಕರೆಕ್ಟ್ ಆಗಿ, ಫುಲ್ 3 ದಿನದಿಂದ ಹೇಳ್ತದ ನಾನು. ಇಲ್ಲ, ಒಂದು 8. ಅಷ್ಟೊಂದು ತಿಂದಿಲ್ಲ, ಬರೀ ಮೋಸ. ಅಲ್ಲ, ನಾವು ದಪ್ಪ ಇದೀವಿ ಅಂತಂದ್ರೆ ಇವಳು ತಿಂದು ತಿಂದು ಸ್ವಲ್ಪನೂ ದಪ್ಪ ಆಗಿಲ್ಲ. ನಾವು ನೋಡಿ ಏನು ತಿಂದೇ ಇರೋರು ದಪ್ಪ ಇರ್ತೀವಿ. ಯಪ್ಪ, ಅಲ್ಲ ಊಟ ಮಾಡು ಅಂದ್ರೆ ಸಾಕು ಸಾಕು ಅಂತೀಯ, ಇದು ಮಾತ್ರ ತಿನ್ನು. ಅಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ, ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಂಡ್ಬಿಡ್ತಾ ಆಕ್ಚುಲಿ ನಾವು ಉಡುಪಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ಬಂದು ಏನ್ ಮಾಡಿದ್ವಿ, ಫ್ರೆಶ್ ಅಪ್ ಆದ್ವಿ. ತಿನ್ನಿ ಅಂತ ಹೇಳ್ಬಿಡೋದು, ಆಮೇಲೆ ತೋರ್ಸೋದು ನೋಡಿ ತಿಂತಾರೆ ನೋಡಿ ಅಂತ. ಹೌದಾ, ಕೊಟ್ಟಿದ್ರಲ್ಲ ಅವರು ವೈಟ್ ಹಾರ್ಬಿಟ್, ಅದಿಲ್ಲಿ ಜಾಕೆಟ್ ಹಾಕೋಬೇಕಾದ್ರೆ ಅಲ್ಲಾಡ್ತಾ ಇತ್ತಲ್ಲ, ಸೌಂಡ್ ಬರ್ತಾ ಇತ್ತಲ್ಲ, ಕೇಳಿಸ್ಕೊತಿಲ್ವ? ನನ್ನ ಹತ್ರ ಸ್ಕಿಟಲ್ಸ್ ಐತ್ಬೇಕಾ? ಆಕ್ಚುಲಿ ನಮ್ದೆಲ್ಲ ಒಂದೇ ಸೂಟ್ ಕೇಸ್ ಆಯ್ತಾ. ಅಮೃತನ್ ಬ್ಯಾಗ್ ಯಾವ್ದು ಗೊತ್ತಾ? ಇದೊಂದು ಹ್ಯಾಂಡ್ ಬ್ಯಾಗು, ಆಮೇಲೆ ಇದೊಂದು ಬ್ಯಾಗು, ಇದೊಂದು ಬ್ಯಾಗ್, 3 ಬ್ಯಾಗ್ ಇರೋದಿಷ್ಟಿದ್ಯಾ? ಬಡ್ಪಾಯಿ ಕೆಲಸ ಮಾಡಕ್ಕೆ ಅಂದ್ಬಿಟ್ಟು ಅದ್ ಎತ್ಕೊಂಡಿಲ್ಲ. ಬಡ್ಪಾಯಿ ಗೊತ್ತಾಯ್ತು ಅಮೃತ, ಅದ್ಯಾವ್ದದು ಹೊಸದು ಮತ್ತೆ? ಇನ್ನ ಏನೇನೈತಾ ಬ್ಯಾಗಲ್ಲಿ? ಈಗ ನೈಟ್ಗೆ ಏನಂತ ಗೊತ್ತೀಯಾ? ನಂಗೆ ಬೇಡ ಅದು, ಸ್ಕಿಟಲ್ಸ್ ನಾನು ಅವೆಲ್ಲ ತಿನ್ನಲ್ಲ. ಚಿಪ್ಸ್, ಜ್ಯೂಸು, ಆಮೇಲೆ ಜ್ಯೂಸ್ ಎಷ್ಟು ಬಾಟ್ಲು? ನಾನು ಜ್ಯೂಸ್ ಕೊಡ್ತೀನಕ್ಕ. ಒಂದು ಬಂಡಳಿಂದ ಒಂದು 10 ಬಾಟಲ್ ತಂದ್ಕೊಟ್ಟಿಲ್ಲ, ಹಂಗೆ ಐತಿ ಜ್ಯೂಸ್. ಹೌದು, ಅರ್ಧ. ನಾನು ಅವ್ನಿಗೆ ಥರ್ಡ್ ಡೇ ಹೇಳ್ದೆ ಬೇಡ ಅಂತ, ಅವರೇ ಕೊಟ್ಟಿದ್ದು. ನೈಟ್ ಊಟ ಬೇಡ ಅಲ್ವಾ ಅಮೃತ ನಿಂಗೆ? ಹಿಂಗೆ ಒಂದು 4 ಪ್ಯಾಕೆಟ್ ಚಿಪ್ಸ್ ಕೊಟ್ರೆ